ಯೂಟ್ಯೂಬು ಮಾಡಿ 1 ವರ್ಷ ಮೇಲೆ ಆಯಿತು. ನನ್ನ ಮಾನಿಟೈಸೇಷನ್ ಆನ್ ಆಗಿ 1 ವರ್ಷ ಆಯಿತು. ಬಟ್ 1 ತಿಂಗಳು ಪೇಮೆಂಟು ಕೂಡ ನಾನು ತೊಗೊಳಕ್ಕಾಗಲಿಲ್ಲ. ನಾನು ಲಾಸ್ಟ್ ಇಯರೇ ಅಂದ್ಕೊಂಡೆ, ಅಯ್ಯೋ ನೆಕ್ಸ್ಟ್ ಇಯರ್ ನನ್ನ ಪಾಪು ಬರ್ಡೇಗೆ ನನಗೆ ಪೇಮೆಂಟ್ ಬಂದಿರುತ್ತೆ, ನಾನು ಅವ್ಳಿಗೆ ನಾನು ಕೊಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಷ್ಟು ಟ್ರೈ ಮಾಡಿದ್ರು ಕೂಡ ಪೇಮೆಂಟ್ ಬರಲೇ ಇಲ್ಲ ನನಗೆ. ಏನು ಅಂತಂದರೆ ನನ್ನ ಸ್ಯಾಡ್ ಸ್ಟೋರಿ ನಾನು ತಂದೆ ತಾಯಿನ ಕಳ್ಕೊಂಡಿದ್ದು, ಅನಾಥಾಶ್ರಮದಿಂದ ನಮ್ಮಪ್ಪ ನನ್ನ ದತ್ತು ತೊಗೊಂಡು ಬಂದಿರೋದು, ನಮ್ಮಪ್ಪ ಅಮ್ಮ ದತ್ತು ತೊಗೊಂಡು ಬಂದು ಸಾಕಿರೋದು, ಇದೆಲ್ಲ ನಾನು ಶೇರ್ ಮಾಡಿಕೊಂಡೆ ತಪ್ಪು ಮಾಡೋದು ಅಂತ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್. ಯಾಕಂದರೆ ನಾನು ದಿನಾ ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ಯಾರು ನೋಡೋಕ್ಕೂ ಇಂಟ್ರೆಸ್ಟ್ ನೋಡ್ತಾ ಇಲ್ಲ. ಬಟ್ ದತ್ತು ಮಗು ಅದ್ರ ಬಗ್ಗೆ ವೀಡಿಯೋಸ್ ಹಾಕಿದ್ರೇ ನೋಡ್ತಾ ಇದ್ದಾರೆ. ನಾನು ಸುಮ್ಮನೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಯೂಟ್ಯೂಬು, ನಾನು ಕಷ್ಟಪಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಪರವಾಗಿಲ್ಲ, ಚೆನ್ನಾಗೇ ಇದ್ದೀನಿ ಫ್ರೆಂಡ್ಸ್. ಇವತ್ತು ನೈಟ್ ಶುರು ಮಾಡ್ಕೊಂಡಿದ್ದೀನಿ. 9:30 ಆಗಿದೆ ನೈಟು. ಇವಾಗ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಪಾಪು ಮಲಗಿದ್ದಾಳೆ. ಸೊ ಈ ಟೈಮಲ್ಲಿ ಲಾಗ್ ಮಾಡ್ಕೊಳ್ಳೋಣ, ನನಗೂ ಈಸಿ ಆಗುತ್ತೆ. ಇಲ್ಲಾಂದರೆ ಬೆಳಗಿಂದ ಪಾಪುನ ನಾನು ನೋಡ್ಕೊಂಡಿದ್ದೇ ಆಗೋಯ್ತು ಫ್ರೆಂಡ್ಸ್. ಲಾಗ್ ಅಂತೂ ಏನೂ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಇವಾಗಾದರೂ ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಒಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ಪಾಪುದು ಇನ್ನು 2 ದಿನದಲ್ಲಿ ಬರ್ಡೇ, ಜುಲೈ 25 ಕೃತಿಕ್ಷದು ಬರ್ಡೇ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಆ ದಿನ ನಾನು ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ, ನನ್ನ ಪಾಪು ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಪಾಪುಗೆ ಅಂತ ಬರ್ಡೇಗೆ ಅಂತ ಅಂದ್ಬಿಟ್ಟು ಅವರಪ್ಪ ಸೈಕಲ್ ಕೊಡಿಸ್ಕೊಟ್ಟಿದ್ದಾರೆ. ಹರ್ಷು ಹೊಸ ಸೈಕಲ್ನ ಆರ್ಡ್ರ್ ಮಾಡಿದ್ರು ಅಮೆಝಾನಲ್ಲಿ ಪಾಪುಗೆ ಅಂತ. ನಾನು ಅದನ್ನು ಮತ್ತೆ ಮುಂದಿನ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ನಾನು ಬರ್ಡೇ ದಿವಸನೇ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಾನು ತೋರಿಸ್ತೀನಿ. ಪಾಪು ಅಂತೂ ಹೊಸ ಸೈಕಲ್ ನೋಡಿದ ತಕ್ಷಣ ಕೃತಿಕ್ಷ ಅಂತೂ ತುಂಬ ಖುಷಿ ಪಟ್ಬಿಟ್ಲು. ಅವಳ ಮುಖದಲ್ಲಿರೋ ಖುಷಿ ನೋಡೇ ನಂಗೆ ತುಂಬ ಖುಷಿ ಆಗೋಯಿತು. ಅಂದರೆ ಅದಕ್ಕಿಂತ ಮುಂಚೆ ತುಂಬ ಕೇಳ್ತಾ ಇದ್ಲು ನನ್ನ ಮಗಳು, ಸೈಕಲ್ ಬೇಕು ಅಂತ. ಈಗ ಇಲ್ಲೇ ನಮ್ಮ ಮನೆ ಹತ್ರನೇ ಸ್ಕೂಲ್ ಇರೋದಲ್ವಾ, ಎಲ್ಲ ಸ್ಕೂಲ್ ಮಕ್ಕಳು ಸೈಕಲಲ್ಲೇ ಅವ್ರ ಮನೆಗೆ ಹೋಗ್ತಾ ಇರ್ತಾರಲ್ಲ ಈವ್ನಿಂಗು. ಆ ಟೈಮಲ್ಲೇ ನಾನು ಪಾಪುನ ವಾಕಿಂಗ್ ಕರ್ಕೊಂಡು ಹೋಗ್ತೀನಲ್ಲ, ಅವರು ಸೈಕಲ್ ತುಳಿಯೋದು ನೋಡಿ ಇವಳಿಗೂ ಸೈಕಲ್ ಬೇಕು ಅಂತ ಅಂದ್ಬಿಟ್ಟು ತುಂಬ ಆಟ ಮಾಡ್ತಾಯಿದ್ದು. ಅವ್ರ ಅಪ್ಪನೂ 1-2 ಸರಿ ಕೇಳಿದ್ರು ಸೈಕಲ್ ಬೇಕು ಅಂತ. ನನ್ನ ಲಾಗ್ಸ್ನ ಡೈಲಿ ಕಂಟಿನ್ಯೂಸ್ ಆಗಿ ನೋಡೋರಿಗೆ ಗೊತ್ತಾಗುತ್ತೆ. ಆಮೇಲೆ ಕೊನೆಗೂ ಆರ್ಡ್ರ್ ಮಾಡಿತ್ತು. ರೀಸೆಂಟಾಗಿ ಬಂತು ಸೈಕಲ್ಲು. ನಾವು ಓಪನ್ ಮಾಡಿಬಿಟ್ವಿ, ಯಾಕಂತಂದರೆ ಮತ್ತೆ ರಿಟರ್ನ್ ಮಾಡೋಕ್ಕಾಗಲ್ಲ ಲೇಟ್ ಆದಷ್ಟು ಅಂತ. ಸೊ ಕೃತಿಕ್ಷಾ ಬರ್ಡೇಗೆ ಅವರಪ್ಪ ಹೊಸ ಸೈಕಲ್ ಕೊಡಿಸ್ಕೊಟ್ಟಿದ್ದಾರೆ. ಖುಷಿ ಆಯಿತು. ಇನ್ನೊಂದು 2 ದಿನದಲ್ಲೇ ಪಾಪು ಬರ್ಡೇ. ಹಾಗೆ ಫ್ರೆಂಡ್ಸ್, ನನಗೊಂದು ಬೇಜಾರಾಗೋಯ್ತು ನಿಜವಾಗ್ಲೂ. ಏನಪ್ಪ ಅಂದರೆ, ನನ್ನ ಹಸ್ಬೆಂಡು ಅವ್ರದ್ದು ಗಿಫ್ಟ್ ಶಾಪ್ ಇದೆಯಲ್ಲ, ಸೊ ಆ ದುಡ್ಡಲ್ಲಿ ಶಾಪ್ ನಡೆಸಿ ಬಂದಿರೋ ದುಡ್ಡಲ್ಲಿ ಪಾಪುಗೆ ಹೊಸ ಸೈಕಲ್ ಕೊಡಿಸ್ಕೊಟ್ರು. ನನಗೆ ಬೇಜಾರಾಗ್ತಾಯಿದೆ, ನಾನೇನು ಕೊಡಿಸ್ಕೊಡ್ಲಿಲ್ಲಲ್ಲ ಅಂತ. ನಾನು ಅಂದ್ಕೊಂಡಿದ್ದೆ ನನ್ನಿಂದ ಏನಾದರೂ ಪಾಪು ಕೊಡಿಸ್ಕೊಡೋಣ ಅಂತ. ನಂದೇನು ಅರ್ನಿಂಗ್ಸೇ ಆಗಲಿಲ್ಲ. ಕೆಲಸಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಡಿಸೈಡ್ ಆಗಿಬಿಟ್ಟಿದ್ದೀನಿ. ಯಾಕಂತಂದರೆ ಅರ್ನಿಂಗ್ಸ್ ಅನ್ನೋದು ಇಂಪಾರ್ಟೆಂಟು. ಈಗ ನನ್ನ ಹತ್ರ ಏನೂ ಇಲ್ಲ ಅಮೌಂಟು, ಮಗು ಬೇರೆ ಇದೆ. ಈಗ ನಾವು ಸ್ಟಾರ್ಟಪ್ ಮಾಡಿದ್ದೀವಿ, ಈಗ ತಾನೇ ಸ್ಟಾರ್ಟಪ್ ಮಾಡಿದ್ದೀವಿ ಅಂಗಡಿನ. ಏನೂ ಅಷ್ಟೊಂದು ಅರ್ನಿಂಗ್ಸ್ ಆಗ್ತಾಯಿಲ್ಲ. ಸೊ ನಾನಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡು, ನಾನು ಸ್ಟಿಚಿಂಗ್ ಕಲ್ತ್ಕೊಳ್ಳೋಣ, ಅಟ್ಲೀಸ್ಟ್ 1-2 ಬ್ಲೌಸ್ ಆದರೂ ಹೊಲಿದು ನಾನೇ ಕಲ್ತ್ಕೊಂಡ್ರೆ ಸ್ಟಿಚಿಂಗ್ ಆದರೂ ಮಾಡ್ಬೋದು, ಟೈಲರ್ ಕೆಲಸ ಆದರೂ ಮಾಡ್ಬೋದು ಅಂದ್ಕೊಂಡೆ. ಬಟ್ ಎಲ್ಲರ ಮನೇಲೂ ಮಿಷಿನ್ ಇರುತ್ತೆ. ಇಲ್ಲೇ ನಮ್ಮೂರಲ್ಲಿ 2-3 ಅಂಗಡಿ ಇದ್ದಾವೆ. ಎಲ್ಲರೂ ಅವ್ರವರು ಬಟ್ಟೆಗಳು ಅವರವರೇ ಹೊಲ್ಕೊತಾರೆ, ಎಲ್ಲರ ಹತ್ರನೂ ಮಿಷಿನ್ ಇದೆ. ಸೊ ಅದು ವರ್ಕೌಟ್ ಆಗೋಣ ಅಂತ ಸುಮ್ಮನೆ ಆಗೋದೆ. ಇಲ್ಲಿ ಸ್ಕೂಲಲ್ಲಿ ನನಗೇನೋ ಜಾಬ್ ಸಿಗ್ಬೋದು ಟೀಚರಾಗಿ ಪ್ರೈವೇಟ್ ಸ್ಕೂಲಲ್ಲಿ. ಬಟ್ ಮಗು ಇನ್ನೂ ಚಿಕ್ಕದಾಗಿರೋದ್ರಿಂದ ನನ್ನ ಕೈ ಬಿಡ್ತಿರೋದ್ರಿಂದ ಅಲ್ಲಿಗೂ ಹೋಗೋಕ್ಕಾಗಲ್ಲ. ನಿಜ ಹೇಳ್ಬೇಕಂದ್ರೆ ಯೂಟ್ಯೂಬು ಮಾಡಿ 1 ವರ್ಷ ಮೇಲೆ ಆಯಿತು. ನನ್ನ ಮಾನಿಟೈಸೇಷನ್ ಆನ್ ಆಗಿ 1 ವರ್ಷ ಆಯಿತು. ಬಟ್ 1 ತಿಂಗಳು ಪೇಮೆಂಟು ಕೂಡ ನಾನು ತೊಗೊಳಕ್ಕಾಗಲಿಲ್ಲ. ನಾನು ಲಾಸ್ಟ್ ಇಯರೇ ಅಂದ್ಕೊಂಡೆ, ಅಯ್ಯೋ ನೆಕ್ಸ್ಟ್ ಇಯರ್ ನನ್ನ ಪಾಪು ಬರ್ಡೇಗೆ ನನಗೆ ಪೇಮೆಂಟ್ ಬಂದಿರುತ್ತೆ, ನಾನು ಅವ್ಳಿಗೆ ನಾನು ಕೊಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಷ್ಟು ಟ್ರೈ ಮಾಡಿದ್ರು ಕೂಡ ಪೇಮೆಂಟ್ ಬರಲೇ ಇಲ್ಲ ನನಗೆ. ಏನು ಅಂತಂದರೆ, ನನ್ನ ಸ್ಯಾಡ್ ಸ್ಟೋರಿ ನನ್ನ ತಂದೆ ತಾಯಿನ ಕಳ್ಕೊಂಡಿದ್ದು, ಅನಾಥಾಶ್ರಮದಿಂದ ನಮ್ಮಪ್ಪ ನನ್ನ ದತ್ತು ತೊಗೊಂಡು ಬಂದಿರೋದು, ನಮ್ಮಪ್ಪ ಅಮ್ಮ ದತ್ತು ತೊಗೊಂಡು ಬಂದು ಸಾಕಿರೋದು, ಇದೆಲ್ಲ ನಾನು ಶೇರ್ ಮಾಡಿಕೊಂಡೆ ತಪ್ಪು ಮಾಡೋದು ಅಂತ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್. ಯಾಕಂದರೆ ನಾನು ದಿನಾ ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ಯಾರು ನೋಡೋಕ್ಕೂ ಇಂಟ್ರೆಸ್ಟ್ ನೋಡ್ತಾ ಇಲ್ಲ. ಬಟ್ ದತ್ತು ಮಗು ಅದ್ರ ಬಗ್ಗೆ ವೀಡಿಯೋಸ್ ಹಾಕಿದ್ರೇ ನೋಡ್ತಾ ಇದ್ದಾರೆ.
ಆರಾಮಾಗಿ ಕುತ್ಕೊಂಡು ವೀಡಿಯೋ ಮಾಡಿರೋದು ನಾನು ಅವಾಗ. ಪಾಪು ತುಂಬ ಚಿಕ್ಕವಳಾಗಿದ್ದು, ಅವಳು ಇಟ್ಕೊಂಡು ನಾನು ಲಾಗ್ಸ್ ಮಾಡೋಕ್ಕಾಗಲ್ಲ, ಡೈಲಿ ರೊಟೀನ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮಗು ಮಲಗಿದ್ದಾಗ ನಾನು ಕುತ್ಕೊಂಡು ನನ್ನ ಲೈಫ್ ಸ್ಟೋರಿಯನ್ನು ನಾನು ಶೇರ್ ಮಾಡ್ಕೊತಾ ಇದ್ದೆ. ಆರಾಮಾಗಿ ಕುತ್ಕೊಂಡು ವೀಡಿಯೋ ಮಾಡಿರೋದಕ್ಕೆ ವ್ಯೂಸ್ ಬಂದಿದೆ. ಆದರೆ ಇವಾಗ ದಿನ ಕಷ್ಟಪಡ್ತಾ ಇದ್ದೀನಿ. ನಾನು ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದು, ಪಾಪನ ತೋರಿಸೋದು ಎಲ್ಲ ಇಷ್ಟು ಕಷ್ಟಪಟ್ಟು ನಾನು ವೀಡಿಯೋಸ್ ಮಾಡ್ತಾಯಿದ್ರೆ ಅದಕ್ಕೆ ವ್ಯೂಸೇ ಬರ್ತಾಯಿಲ್ಲ. ನನಗೆ ಅದೇ ಅನಿಸುತ್ತೆ, ಅಯ್ಯೋ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಅನಾಥಾಶ್ರಮ ಸ್ಟೋರಿನ ಶೇರ್ ಮಾಡ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಇವಾಗ ಅನಾಥಾಶ್ರಮ ದತ್ತು ಮಗು ಈ ಟೈಟಲ್ಲಿ ಹಾಕಿದ್ರೇ ವ್ಯೂಸ್ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಅದು ತಪ್ಪು ವ್ಯೂವರ್ಸ್ದಾಗಲಿ ಬೇರೆಯವ್ರದ್ದು ಆಗಲಿ ನಂದಾಗಲಿ ಅಲ್ಲ, ಅದು ಯೂಟ್ಯೂಬ್ ಹಾಗೆ ಮಾಡೋದು. ಯೂಟ್ಯೂಬಲ್ಲಿ ಯಾವುದು ನಮ್ಮದು ಪಾಪ್ಯುಲರ್ ಆಗಿ ವಿಡಿಯೋ ರನ್ ಆಗಿರುತ್ತೋ ಅದ್ರ ಮೇಲೆ ವೀಡಿಯೋಸ್ ಮಾಡಿದ್ರೆ ಮಾತ್ರ ಯೂಟ್ಯೂಬಲ್ಲಿ ರೀಚ್ ಕೊಡುತ್ತೆ. ಸೊ ಅದು ಆ ಥರನೇ ಯೂಟ್ಯೂಬಲ್ಲಿ ಅಪ್ಡೇಟ್ ಆಗಿಬಿಟ್ಟಿರುತ್ತೆ. ಗೋಲ್ಡ್ ಕಲೆಕ್ಷನ್ ಅಂತ ಅಂದ್ಬಿಟ್ಟು ವ್ಯೂಸ್ ಬಂತು ಅಂದರೆ ಆ ವಿಡಿಯೋಗೆ. ಮತ್ತು ನೀವು ಗೋಲ್ಡ್ ಕಲೆಕ್ಷನ್ ವೀಡಿಯೋ ಹಾಕಿದ್ರೆ, ಗೋಲ್ಡ್ ಶಾಪಿಂಗ್ ಬಗ್ಗೆ ವೀಡಿಯೋ ಹಾಕಿದ್ರೇ ವ್ಯೂಸ್ ಬರುತ್ತೆ. ಸೊ ಈ ಥರ ನನ್ನ ಚಾನಲಲ್ಲಿ ಆಶ್ರಮದ್ದು, ದತ್ತು ಮಗುದು ಅದೇ ಬಂದಿರೋದ್ರಿಂದ ನನ್ನ ಚಾನಲಲ್ಲಿ ನಾನು ಎಷ್ಟೇ ಕಷ್ಟಪಟ್ಟರು ವ್ಯೂಸ್ ಬರಲಿಲ್ಲ. ಇಷ್ಟು ದಿವಸ ನನಗೆ ಪೇಮೆಂಟ್ ಬಂದಿಲ್ಲ ಅನ್ನೋದು ಒಂದು ತಲೆಯಲ್ಲಿತ್ತು, ಆದರೆ ಇಷ್ಟೊಂದು ಬೇಜಾರಾಗಿರಲಿಲ್ಲ. ಬಟ್ ಇವತ್ತು ನನ್ನ ಮಗುಗೆ ಏನೂ ಕಳಿಸ್ಕೊಡೋಕ್ಕಾಗಲಿಲ್ಲ. ನಾನು ತುಂಬಾ ಆಸೆ ಪಟ್ಟಿದ್ದೆ ಫ್ರೆಂಡ್ಸ್, ಈ ಸರಿ ಪೇಮೆಂಟ್ ಬರುತ್ತೆ, ನನ್ನ ಮಗುಗೆ ನಾನು ಏನಾದರೂ ಕೊಡಿಸ್ಕೊಡ್ಬೋದು ಅಂತ. ಸೊ ಇದು ನನ್ನ ಹಸ್ಬೆಂಡ್ ಹತ್ರನೂ ಶೇರ್ ಮಾಡಿಕೊಂಡೆ. ನನಗೆ ಪೇಮೆಂಟೇ ಬರಲಿಲ್ಲ, ಅವ್ರಿಗೆ ಪೇಮೆಂಟ್ ಬಂದಿದ್ದೆ ಅಮೌಂಟಲ್ಲಿ ಪಾಪುಗೆ ಏನಾದರೂ ಕೊಡಿಸ್ಕೊಡ್ಬೋದಿತ್ತು ಅಂತ ತುಂಬಾ ನೋವಿದೆ. ನಾನು ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡಿಕೊಂಡೆ. ಅವ್ರು ಹೇಳಿದ್ರು, ನನ್ನ ದುಡ್ಡು ಬೇರೆಣ, ನಿನ್ನ ದುಡ್ಡು ಬೇರೆಣ, ನಾನು ಕೊಡಿಸ್ಕೊಟ್ರೆ ಬೇರೆಣ, ನೀನು ಕೊಡಿಸ್ಕೊಟ್ರೆ ಬೇರೆಣ, ಅದು ಬರುತ್ತೆ ನಿಧಾನಕ್ಕೆ, ಆರಾಮಾಗಿರು ಅಂತ ಹೇಳಿದರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಆದರೂ ಕೂಡ ನನಗೆ ತುಂಬಾ ಇಷ್ಟ ಆಯಿತು, ನನ್ನ ಕಡೆಯಿಂದ ಪಾಪುಗೆ ಏನಾದರೂ ಕೊಡಿಸ್ಕೊಡ್ಬೇಕು ಅಂತ, ಈ ಬರ್ಡೇ ಕೊಡಿಸ್ಕೊಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ನಾವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಫ್ರೆಂಡ್ಸ್. ನಾನದು ತುಂಬಾ ಬೇಜಾರಿಂದ ಒಂದು 2 ದಿನ ಅಂತೂ ತುಂಬಾ ಬೇಜಾರಿಂದ ಇದ್ದೆ. ಅಯ್ಯೋ ಆಗಲಿಲ್ಲ ಅಂತ. ನಾನು ಇಷ್ಟು ಕಷ್ಟಪಟ್ಟರು ಕೂಡ ನನಗೆ ಡಾಲರ್ ಕಂಪ್ಲೀಟ್ ಆಗಿರೋದು ಬರೀ 20% ಅಷ್ಟೇ. 1 ವರ್ಷದಿಂದ ನಾನು ದಿನ ವೀಡಿಯೋಸ್ ಹಾಕೊಂಡ್ಬಂದರು, ನನಗೆ ಡಾಲರ್ ಕಂಪ್ಲೀಟೇ ಆಗಲಿಲ್ಲ. ಎಷ್ಟೋ ಕಷ್ಟಪಟ್ಟಿದ್ದೀನಿ. ನಾನು ಸುಮ್ಮನೆ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಯೂಟ್ಯೂಬು, ನಾನು ಕಷ್ಟಪಟ್ಟಿದ್ದೀನಿ. ಮಗು ಮಲಗಿದ್ದಾಗ ವೀಡಿಯೋ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ನೈಟೆಲ್ಲ ಎದ್ದು ಅದನ್ನ ಅಪ್ಲೋಡ್ ಮಾಡೋದು, ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ನೆಟ್ವರ್ಕ್ ಇಲ್ಲಾಂದ್ರೂ ಇಂಟರ್ನೆಟ್ ನೆಟ್ ಜಾಸ್ತಿ ಹೇಳಿದ್ರು ನಾನೆಲ್ಲ ಡೌನ್ಲೋಡ್ ಮಾಡಿ ನಾನು ಕೂಡ ಶೇರ್ ಮಾಡಿಕೊಂಡೆ. ಬಟ್ ಇವತ್ತಾಗಿರೋಷ್ಟು ಬೇಜಾರಿನ ಇವತ್ತು ಆಗಿಲ್ಲ ನನಗೆ. ಎಷ್ಟೊಂದು ಸರಿ ಯೂಟ್ಯೂಬ್ ಮಾಡೋದೇ ಬೇಡ ಅನಿಸ್ಬಿಟ್ಟಿತ್ತು. ಹೊಸ ಚಾನಲ್ಲು ಕೂಡ ಓಪನ್ ಮಾಡಿದೆ ನಾನು, ಅದರಲ್ಲಾದರೂ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಅದರಲ್ಲೂ ಕೂಡ ವ್ಯೂಸ್ ಏನೋ ಹೋಗ್ತಾಯಿತ್ತು. ಇದ್ರಲ್ಲಿ ಮಾಡ್ಕೊ, ನನಗೆ ಪೇಮೆಂಟ್ ಬರುತ್ತೆ ಅಂತಲ್ಲ ನನಗೆ ಕೆಲವ್ರು ಹೇಳಿದ್ದಕ್ಕೆ ಸರಿ ಇದ್ರ ಚಾನಲಲ್ಲೂ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ 2 ಚಾನಲಲ್ಲೂ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಹೊಸ ಚಾನಲಲ್ಲೇ ಮಾಡಬೇಕಾಗಿತ್ತೆ ನಾನು ವೀಡಿಯೋ. ಏನೋ ಫ್ರೆಂಡ್ಸ್ ತುಂಬ ಕನ್ಫ್ಯೂಷನಲ್ಲಿ ನಾನು ದಿನ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೆ. ಬಟ್ ತುಂಬ ಇಷ್ಟಪಟ್ಟು ಖುಷಿಯಿಂದಲೇ ಮಾಡ್ತಾಯಿದ್ದಿದ್ದು ನಾನು. ಬಟ್ ಇವತ್ತಾದಷ್ಟು ಬೇಜಾರಾಗೇ ಇಲ್ಲ. ನಾನೇನು ಕೊಡಿಸ್ಕೊಡೋಕ್ಕಾಗಿಲ್ಲ, ನಾನೇನು ಗಿಫ್ಟ್ ಕೊಡೋಕ್ಕಾಗಿಲ್ಲ ಪಾಪುಗೆ ಅಂತ ತುಂಬ ಬೇಜಾರಾಗೋಯಿತು. ಸೊ ನಾನು ಎಮೋಷ್ನಲ್ ಆಗಿಬಿಟ್ಟೆ ಫ್ರೆಂಡ್ಸ್. ಸಾರಿ, ನಾನು ಈ ಥರ ಹತ್ಕೊಂಡು ವೀಡಿಯೋ ಮಾಡೋಕ್ಕೆ ನನಗೇನೋ ಇಷ್ಟ ಇಲ್ಲ. ಬಟ್ ಏನಾದರೂ ಶೇರ್ ಮಾಡಿಕೊಂಡ್ರೆ ನಾನು ನಿಜವಾಗ್ಲೂ ತುಂಬ ಎಮೋಷ್ನಲ್ ಪರ್ಸನ್. ಹೆಂಗಿರ್ತಂದರೆ ಸಿನಿಮಾದಲ್ಲಿ ಯಾವುದಾದ್ರೂ ಅಳೋ ಸೀನ್ ಬಂತು ಅಂದರೂ ಅದು ನೋಡಿ ಹಂಗೆ ನಾನು ಹತ್ಕೊಂಡ್ಬಿಡ್ತೀನಿ. ನನಗೆ ಗೊತ್ತದು ಸಿನಿಮಾ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇರೋದು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೆ ಆ ಎಮೋಷ್ನಲ್ ವೀಡಿಯೋಗೆ ನಾನು ನಿಜವಾಗ್ಲೂ ತುಂಬ ಹತ್ಕೊಂಡ್ಬಿಡ್ತೀನಿ. ತುಂಬ ಎಮೋಷ್ನಲ್ ಪರ್ಸನ್ನು. ನಾನು ಎಷ್ಟೇ ಸ್ಟ್ರಾಂಗ್ ಆಗಬೇಕು ಅಂದ್ಕೊಂಡ್ರು ಆಗ್ತಾಯಿಲ್ಲ ಫ್ರೆಂಡ್ಸ್. ಇದರಲ್ಲಿ ಹಿಂಗೆ ಆಗೋಗ್ಬಿಟ್ಟಿದೆ. ಆದರೂ ನನಗೆ ಬೇಜಾರಿಲ್ಲ ಫ್ರೆಂಡ್ಸ್. ನಾನು ಅಂದ್ಕೊಂಡಿದ್ದು ಕೆಲಸ ಮಾಡ್ತೀನಿ. ಇನ್ನೂ ಎಷ್ಟು ತಿಂಗಳಾದರೂ ಪರವಾಗಿಲ್ಲ. ನಾನಂತೂ ಪೇಮೆಂಟ್ ತೊಗೊಳ್ಳೋವರೆಗೂ ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ, ವ್ಲಾಗ್ಸ್ ಮಾಡ್ತಾನೆ ಇರ್ತೀನಿ, ತೊಗೊಂಡ್ಮೇಲೂ ಮಾಡ್ತಾನೆ ಇರ್ತೀನಿ. ಇಷ್ಟು ದಿವಸ ನಾನು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು, ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ನನಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್. ಬರೀ ದತ್ತು ಮಗು ತೊಗೊಂಡಿರೋದು, ಆಶ್ರಮದ ಬಗ್ಗೆನೇ ವೀಡಿಯೋ ಮಾಡೋಕ್ಕೆ ನನಗೂ ಇಷ್ಟ ಆಗಲಿಲ್ಲ. ಏನೂ ಇಲ್ಲ ಅಲ್ಲಿ. ಯಾರಾದರೂ ಕಮೆಂಟಲ್ಲಿ ಕೇಳಿದ್ರೆ ಅದಕ್ಕೆ ನಾನು ಆನ್ಸರ್ ಮಾಡೋಕ್ಕೆ ವೀಡಿಯೋ ಮಾಡ್ತಿದ್ದೆ ಅಷ್ಟೇ. ಇವಾಗ ನೋಡಿ ನನ್ನ ಚಾನಲಲ್ಲಿ ಬರೀ ಅದಕ್ಕೆ ವ್ಯೂಸ್ ಬರುತ್ತೆ. ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ಇರಲಿ, ಆದರೂ ಕೂಡ ನಾನು ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನಾನು ಖಂಡಿತ ನನ್ನ ಜನಕ್ಕೆ ರೀಚ್ ಆಗಬೇಕು ನನ್ನ ವೀಡಿಯೋಸು, ನನ್ನ ಚಾನಲ್ಲು ಗ್ರೋತ್ ಆಗಬೇಕು. ನಾನು ಇಷ್ಟು ದಿವಸ ಪಟ್ಟಿರೋ ಕಷ್ಟಕ್ಕೆ ನಾನು ಪೇಮೆಂಟ್ ತೊಗೋಬೇಕು ಅಂತ ನನಗೂ ಇಷ್ಟ ಇದೆ. ಸೊ ಇವತ್ತು ತುಂಬ ಬೇಜಾರಾಗೋಯ್ತು ಫ್ರೆಂಡ್ಸ್. ಸಾರಿ, ರಿಯಲಿ ಸಾರಿ. ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಸೊ ಯಾರಿಗಾದ್ರೂ ಬೇಜಾರಾಗಿದ್ದರೆ
ದಯವಿಟ್ಟು ಕ್ಷಮಿಸ್ಬಿಡಿ. ಈ ಥರ ಶೇರಿಂಗು ಎಲ್ಲ ಈ ಥರ ನ್ಯಾಚುರಲ್ ಆಗಿರಬೇಕು ಅಂತಂದರೆ ಈ ಥರ ಆಗಿಬಿಡುತ್ತೆ, ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ಅದಕ್ಕೆ ನಾನು ಯಾವುದು ಕೂಡ ಅಷ್ಟೊಂದು ಶೇರ್ ಮಾಡ್ಕೊಳ್ಳಲ್ಲ. ಬಟ್ ಹೇಳೋದು ಒಂದೇ, ದಯವಿಟ್ಟು ಸಪೋರ್ಟ್ ಮಾಡಿ. ಕಷ್ಟಪಟ್ಟೆ ವೀಡಿಯೋ ಮಾಡ್ತಾಯಿದ್ದೀನಿ, ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಮಾಡ್ತೀನಿ. ಇನ್ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಸಾರಿ, ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಪಾಪುದು ಇನ್ನೇನು 2 ದಿನದಲ್ಲಿ ಬರ್ಡೇ ಇದೆ, ಅವಳಿಗೆ ಆದಷ್ಟು ವಿಶ್ ಮಾಡಿ, ಓಕೆನಾ? ನಿಮ್ಮ ಬ್ಲೆಸ್ಸಿಂಗ್ ಇರಬೇಕು ಪಾಪು ಮೇಲೆ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅವರು.